ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಗುರುವಾರ ಸಂಜೆ ಒಳಗೆ ಇದೊಂದು ಸಾಯಿಗೋಸ್ಕರ ಅರ್ಪಿಸಿ, ಒಂದು ದಿನದಲ್ಲಿ ನಿಮ್ಮ ಬೇಡಿಕೆ ಈಡೇರುತ್ತೆ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಪ್ರತಿಯೊಬ್ಬರೂ ಕೂಡ ನಾಳೆ ಗುರುವಾರ ದಿನ ಸಂಜೆ ಒಳಗೆ ನಿಮಗೆ ಯಾವ ಸಮಯ ಅನುಕೂಲವಾಗುತ್ತೋ ಆ ಸಮಯದಲ್ಲಿ ಎಲ್ಲರೂ ಕೂಡ ಈ ಕೆಲಸವನ್ನು ಮಾಡಿ. ಮೊದಲು ಈ ಕೆಲಸ ಯಾವ ಥರ, ಈ ಪೂಜೆ ಯಾವ ಥರ ಮಾಡಬೇಕು, ಸಾಯಿಗೋಸ್ಕರ ಅಂತ ಅಲ್ಲ, ನೀವು ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಗಳು ಈಡೇರಿಸ್ಕೋಬೇಕು ಅಂದರೆ ಖಂಡಿತ ಈ ಚಿಕ್ಕ ಪರಿಹಾರವನ್ನು ಮಾಡಿ. ಈ ಮಾಘ ಮಾಸದಲ್ಲಿ ಬರುವಂಥ ಗುರುವಾರ, ಯಾವುದೇ ಗುರುವಾರ ಆಗಿರ್ಬೋದು, ಖಂಡಿತ ನಿಮಗೆ ಅನುಕೂಲವಾಗುತ್ತೆ. ಈ ಪರಿಹಾರವನ್ನು ಮಾಡಿದರೆ ಮೊದಲು ನೀವು ಏನು ಮಾಡಬೇಕು ಅಂದರೆ, ಬೆಳಗ್ಗಿನ ಜಾವ 5 ಗಂಟೆಗೆ ಎದ್ದೊಳಬೇಕು. ಈ ಪರಿಹಾರವನ್ನು ಸಾಯಿಯಪ್ಪ ಮಂದಿರದಲ್ಲೇ ಮಾಡಬೇಕಾ ಅಂದರೆ ಆ ಥರ ಏನೂ ಇಲ್ಲ, ಮನೆಯಲ್ಲೂ ಕೂಡ ಮಾಡ್ಬೋದು. ಕೆಲವೊಬ್ಬರಿಗೆ ಅವರ ಊರಲ್ಲಿ ಸಾಯಿಯಪ್ಪ ಮಂದಿರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥವರು ದಯವಿಟ್ಟು ನಿಮ್ಮ ಮನೆ ಹತ್ರ, ನಿಮ್ಮ ಮನೆಯಲ್ಲಿ ಯಾವ ದೇವರಿಗೆ ನೀವು ಇಷ್ಟಪಟ್ಟು ಪೂಜೆ ಮಾಡ್ಕೊತೀರೋ ಆ ದೇವ್ರ ಮುಂದೆನೇ ನೀವು ಇದನ್ನು ಮಾಡ್ಕೋಬೋದು. ಖಂಡಿತ ನಿಮಗೆ ಅನುಕೂಲ ತಕ್ಕಂಗೆ ನೀವು ಪ್ರಯತ್ನ ಮಾಡ್ಬೋದು. ದೇವರು ಎಲ್ಲ ಕಡೆ ಇರ್ತಾರೆ. ಸಾಯಿಯಪ್ಪ ಆಶೀರ್ವಾದ ತಗೋಬೇಕು ಅಂದರೆ ನೀವು ನಿಮ್ಮ ಮನೆಯಲ್ಲೇ ಸಾಯಿಯಪ್ಪ ಚಿತ್ರಪಟ ಇದ್ದರೆ ಅದು ಅವ್ರ ಮುಂದೆ ಕುತ್ಕೊಂಡು ನೀವು ಈ ಪೂಜೆನ ಮಾಡ್ಬೋದು. ಬೆಳಗ್ಗಿನ ಜಾವ ಮಾಡೋ ಅಂಥವ್ರು, ನಮಗೆ ಸಮಯ ಸಿಗುತ್ತೆ, ಆ ಸಮಯದಲ್ಲಿ ಅನುಕೂಲವಾಗುತ್ತೆ ಅಂತ ಅನ್ನೋರು ಬೆಳಗಿನ ಜಾವ ಬೇಗ ಎದ್ದುಬಿಟ್ಟು ಸ್ನಾನ ಮಾಡಿದ ನಂತರ ಮನೆಯೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಸ್ವಲ್ಪ ನೀರಲ್ಲಿ ಉಪ್ಪು ಹಾಕ್ಕೊಂಡು ಒರೆಸ್ಕೊಳ್ಳಿ. ತುಂಬ ಪಾಸಿಟಿವ್ ಅನ್ನೋದು ಸಿಗುತ್ತೆ. ಮತ್ತು ಸ್ನಾನ ಮಾಡುವಾಗ ಪ್ರತಿದಿನ ನೀವೊಂದು ಕೆಲಸ ಮಾಡಬೇಕು. ಈ ಮಾಘ ಮಾಸದಲ್ಲಿ ಎಲ್ಲ ನದಿಗಳ ಹೆಸರುಗಳು ನೀವು ಹೇಳ್ಕೋಬೇಕು. ಸ್ನಾನ ಮಾಡೋವಾಗ ಮೊದಲನೆಯ 3 ಚೆಂಬುಗಳು ನೀರು ಹಾಕ್ಕೊಂತೀರಲ್ವ, ಆವಾಗ ಗಂಗಾ, ಕಾವೇರಿ, ಕೃಷ್ಣ, ತುಂಗಭದ್ರಾ, ಯಮುನಾ, ಸರಸ್ವತಿ, ಈ ಥರ ಪ್ರಯಾಗ ಎಲ್ಲ ಹೆಸರುಗಳು ಹೇಳ್ಕೊತ ಸ್ನಾನ ಮಾಡಿ. ಪ್ರತಿದಿನ ಇದನ್ನು ಮಾಡಬೇಕು. ತುಂಬ ಒಳ್ಳೆಯದಾಗತ್ತೆ. ಯಾಕಂದರೆ ಎಲ್ಲರಿಗೂ ಕೆರೆ ಹತ್ರ, ಆಮೇಲೆ ನದಿ ಹತ್ರ ಹೋಗಿ, ಆಮೇಲೆ ಸಮುದ್ರದಲ್ಲಿ ಹೋಗಿ ಸ್ನಾನ ಮಾಡೋಕ್ಕೆ ಆಗಲ್ವಲ್ಲ. ಅದಕ್ಕೆ ಯಾರ್ಯಾರಿಗಾಗಲ್ವೋ ಅವರೆಲ್ಲರೂ ಕೂಡ ಪ್ರತಿದಿನ ಸ್ನಾನ ಮಾಡುವಾಗ ಈ ಹೆಸರುಗಳು, ನದಿ ಹೆಸರುಗಳು ಹೇಳ್ಕೊತ ಸ್ನಾನ ಮಾಡಿ, ಲಾಸ್ಟ್ ಫೈನಲ್ ಆಗಿ ನೀವು ಸ್ನಾನ ಮುಗಿದಿದ ನಂತರ 1 ಮಗ್ಗು ತಣ್ಣೀರು ನೀವು ಸ್ನಾನ ಮಾಡಬೇಕು. ಅದು ತುಂಬ ಒಳ್ಳೆಯದಾಗತ್ತೆ. ಯಾಕಂದರೆ ತಣ್ಣೀರು ಸ್ನಾನನೇ ಮಾಡಬೇಕಲ್ವಾ, ನಮ್ಗಾಗಲ್ಲ. ಅದಕ್ಕೆ ಅಟ್ಲೀಸ್ಟ್ 1 ಚೆಂಬು ನೀವು ತಣ್ಣೀರು ಸ್ನಾನ ಮಾಡಿದ್ರೆ ಆ ದೇವರ ಅನುಗ್ರಹ ಬೇಗ ಸಿಗುತ್ತೆ. ಇದೆಲ್ಲ ಮಾಡಿದ ನಂತರ ಸಾಯಿಯಪ್ಪ ಮುಂದೆ ಈ ಚಿಕ್ಕ ಪರಿಹಾರವನ್ನು ಮಾಡಬೇಕು. ಯಾವ ಥರ ಮಾಡಬೇಕು ಅನ್ನೋದು ಇವಾಗ ಹೇಳ್ತೀನಿ. ಮೊದಲು ನಿಮ್ಮ ಸಂಕಲ್ಪ ಏನಿರುತ್ತೋ ಅದನ್ನು ಒಂದು ವೈಟ್ ಪೇಪರ್ ತಗೊಂಡು ಅದರಲ್ಲಿ ಬರಿಬೇಕು. ಓಂ ಸಾಯಿರಾಮ್ ಅಂತ ಬರೆದು ನಿಮ್ಮ ಸಂಕಲ್ಪ ಬರಿಬೇಕು. ಆಮೇಲೆ ಅದನ್ನು, ಆ ವೈಟ್ ಪೇಪರ್ನ ಚೆನ್ನಾಗಿ ಮಡಚಿ ಅದನ್ನು ಒಂದು ಯೆಲ್ಲೋ ಕ್ಲಾತಲ್ಲಿ ಇಡಬೇಕು. ನಂತರ ಆ ಯೆಲ್ಲೋ ಕ್ಲಾತ್ನ ನಿಮ್ಮ ದೇವ್ರ ಮನೆಯಲ್ಲಿ ಸಾಯಿಯಪ್ಪ ಫೋಟೋ ಅಥವಾ ಸಾಯಿಯಪ್ಪ ವಿಗ್ರಹ ಇದ್ದರೆ ಅದರ ಹಿಂದೆ ಬ್ಯಾಕ್ ಸೈಡ್ ಇಡಬೇಕು. ನಂತರ ಸಾಯಿಯಪ್ಪ ಮುಂದೆ ಒಂದು ಚಿಕ್ಕ ದೀಪ ಹಚ್ಚಿ, ಮಣ್ಣಿನ ದೀಪನ ಹಚ್ಚಿ 2 ಬತ್ತಿ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ದೀಪಾರಾಧನೆ ಮಾಡಬೇಕು. ಇಲ್ಲ ಅಂದರೆ ಮಾಮೂಲಿ ಎಣ್ಣೆಯಿಂದ ಕೂಡ ನೀವು ದೀಪಾರಾಧನೆ ಮಾಡಬಹುದು. ಆಮೇಲೆ ಒಂದು ತೆಂಗಿನಕಾಯಿ ತಗೋಬೇಕು, ಚಿಪ್ಪೆ ಇರಬೇಕು. ಅಂತ ತೆಂಗಿನಕಾಯಿ ತಗೊಂಡು ಸಾಯಿಯಪ್ಪ ಮುಂದೆ ಇಟ್ಟು ನಿಮ್ಮ ಸಂಕಲ್ಪನೆ ಹೇಳ್ಕೊತ ಸಾಯಿಯಪ್ಪ ಮಂತ್ರವನ್ನು ತಗೊಂಡು 108 ಬಾರಿ ಅಲ್ಲೇ ಕೂತ್ಕೊಂಡು ಹೇಳ್ಕೋಬೇಕು. ಆಮೇಲೆ ಸಾಯಿಯಪ್ಪಗೆ ಶ್ರದ್ಧೆ ಸಬೂರಿ ಅಂತ ಹೇಳಿಬಿಟ್ಟು 2 ಕಾಯಿನ್ ಕೊಡಬೇಕು. ಅಂದರೆ ನೀವು ಶ್ರದ್ಧೆ ಸಬೂರಿನ ಅರ್ಪಿಸುತ್ತಿದ್ದೀನಿ ಅಂತ ಸಾಯಿಯಪ್ಪ ಮುಂದೆ ಕೂತ್ಕೊಂಡು ನೀವು ನಮಸ್ಕಾರ ಮಾಡ್ಕೊಂತ ನಿಮ್ಮ ಸಂಕಲ್ಪನೆ ಹೇಳ್ಕೊಂತ ಸಾಯಿಯಪ್ಪ ಆಶೀರ್ವಾದ ತಗೋಬೇಕು. ಆಮೇಲೆ ಅನುಕೂಲ ಇರೋರು, ಸಾಯಿಯಪ್ಪ ಮಂದಿರ ಹತ್ರ ಇರೋರು ದಯವಿಟ್ಟು ಆ ತೆಂಗಿನಕಾಯಿನ ತಗೊಂಡು ಹೋಗಿ ದುನಿಯಲ್ಲಿ ಹಾಕಬೇಕು. ತೆಂಗಿನಕಾಯಿ ದುನಿಯಲ್ಲೇ ಹಾಕ್ಬೇಕಾ ಅಂದರೆ ಖಂಡಿತ ನಿಮ್ಮ ಸಂಕಲ್ಪನೆ ಈಡೇರಬೇಕು ಅಂದರೆ ದುನಿಯಲ್ಲಿ ಹಾಕ್ಬಿಟ್ಟು ಬನ್ನಿ. ಸಾಯಿಯಪ್ಪ ಮಂದಿರ ಇಲ್ಲ ಅನ್ನೋರು ಇದನ್ನ, ಆ ತೆಂಗಿನಕಾಯಿನ ತಗೊಂಡು ಹೋಗಿ ನದಿಯಲ್ಲಿ ಹಾಕಬೇಕು. ನದಿಯಲ್ಲಿ ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ನಮ್ಮ ಸಂಕಲ್ಪನೆ ಬೇಗ ಈಡೇರಬೇಕು ಅಂತ ಹೇಳ್ಕೊತ ವಾಪಸ್ ಬನ್ನಿ.
ಈ ಪರಿಹಾರವನ್ನು ತಪ್ಪದೆ ನಾಳೆ ಗುರುವಾರ ಮಾಡಿ. ನಾಳೆ ಗುರುವಾರ ಮಿಸ್ ಆಗಿರೋರು ಈ ಮಾಘ ಮಾಸದಲ್ಲಿ ಯಾವ ಗುರುವಾರ ಮಾಡಿದ್ರೂ ಕೂಡ ತಪ್ಪದೆ ಸಾಯಿ ಅನುಗ್ರಹ ಸಿಗುತ್ತೆ. ಮತ್ತೆ ಎಲ್ಲರೂ ಕೂಡ ಈ ಚಿಕ್ಕ ಪರಿಹಾರವನ್ನು ನಾಳೆ ಪ್ರಯತ್ನ ಮಾಡ್ತಿರಲ್ವಾ? ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.